ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. 1989 ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ಮುಖ್ಯವಾದ ವರ್ಷ ಅಂದ್ರೆ ಅದು 1989. ಸೀನಿಯರ್ಸ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ಅಂಬರೀಶ್ ಅವರು, ಕರೇಟೆ ಕಿಂಗ್ ಶಂಕರ್ ನಾಗ್ ಅವರು, ಇವ್ರ ಜೊತೆ ಆಗಿನ ಕಾಲಕ್ಕೆ ಜೂನಿಯರ್ಸ್ ಆದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು, ಇನ್ನು ಕೆಲವು ಅಪ್ಕಮಿಂಗ್ ಸ್ಟಾರ್ಸ್ ಗಳು ಟಫ್ ಫೈಟ್ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಇತಿಹಾಸನ ಕ್ರಿಯೇಟ್ ಮಾಡ್ತಾರೆ. ಅಂತ ಒಂದು ವರ್ಷನೇ 1989. ಈ 1989 ರಲ್ಲಿ ಯಾವ್ಯಾವ ಸಿನಿಮಾಗಳು ಸಕ್ಸಸ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ, ಫ್ಲಾಪ್ ಆಗಿದೆ ಅಂತ ನೋಡೋಣ ಬನ್ನಿ. PN ಶ್ರೀನಿವಾಸ್ ಮತ್ತು ಗಾಯತ್ರಿ ಅವರು ಆಕ್ಟ್ ಮಾಡಿ, PN ಶ್ರೀನಿವಾಸ್ ಅವರು ಡೈರೆಕ್ಟ್ ಮಾಡಿರೋ ಅಭಿಮಾನ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 2 ವಾರ ಕಂಪ್ಲೀಟ್ ಮಾಡುತ್ತೆ. ಅಭಿಮಾನ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ಶ್ರೀನಾಥ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ಅನ್ವರ್ ತಾವರಿಕೆರೆ ಅವರು ಡೈರೆಕ್ಟ್ ಮಾಡಿರೋ ಅನಂತರ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಅನಂತರ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ಶ್ರೀಧರ್ ಅವರು ಮತ್ತು ಸುಧಾ ಚಂದ್ರನ್ ಅವರು ಆಕ್ಟ್ ಮಾಡಿ, ರಾಮಕೃಷ್ಣ ಅವರು ಡೈರೆಕ್ಟ್ ಮಾಡಿರೋ ಬಿಸಿಲು ಬೆಳದಿಂಗಲು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಬಿಸಿಲು ಬೆಳದಿಂಗಲು ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ವಿನೋದ್ ರಾಜ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಕೃಷ್ಣಾನಿ ಕುಣಿದಾಗ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಕೃಷ್ಣಾನಿ ಕುಣಿದಾಗ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಇರುತ್ತೆ. ಅರ್ಜುನ್ ಸರ್ಜಾ ಅವರು, ಖುಷ್ಬು ಅವರು ಆಕ್ಟ್ ಮಾಡಿ, TS ನಾಗಾಭರಣ ಅವರು ಡೈರೆಕ್ಟ್ ಮಾಡಿರೋ ಪ್ರೇಮಾಗ್ನಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಪ್ರೇಮಾಗ್ನಿ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ಲೋಕೇಶ್ ಅವರು ಮತ್ತು ಸರಿತಾ ಅವರು ಆಕ್ಟ್ ಮಾಡಿ, NR ನಂಜುಂಡೇಗೌಡ ಅವರು ಡೈರೆಕ್ಟ್ ಮಾಡಿರೋ ಸಂಕ್ರಾಂತಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 65 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಕ್ರಾಸ್ ಮಾಡುತ್ತೆ. ಸಂಕ್ರಾಂತಿ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಇರುತ್ತೆ. ಕುಮಾರ್ ಬಂಗಾರಪ್ಪ ಅವರು ಮತ್ತು ಅಶ್ವಿನಿ ಅವರು ಆಕ್ಟ್ ಮಾಡಿ, KV ಜಯರಾಮ್ ಅವರು ಡೈರೆಕ್ಟ್ ಮಾಡಿರೋ ಶರವೇಗದ ಸರದಾರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಶರವೇಗದ ಸರದಾರ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಕಾಶಿನಾಥ್ ಅವರು ಮತ್ತು ಚಂದ್ರಿಕಾ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರೋ ತಾಯಿಗೊಬ್ಬ ತರ್ಲೆ ಮಗ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ತಾಯಿಗೊಬ್ಬ ತರ್ಲೆ ಮಗ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ಕಾಶಿನಾಥ್ ಅವರು ಮತ್ತು ಅಭಿನಯ ಅವರು ಆಕ್ಟ್ ಮಾಡಿ, ಕಾಶಿನಾಥ್ ಅವರು ಡೈರೆಕ್ಟ್ ಮಾಡಿರೋ ಸುರಸುಂದರಾಂಗ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 70 ಡೇಸ್ ಕ್ರಾಸ್ ಮಾಡುತ್ತೆ. ಸುರಸುಂದರಾಂಗ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಇರುತ್ತೆ. ಕಾಶಿನಾಥ್ ಅವರು ಮತ್ತು ವಿನೋದ್ ಆಲ್ವಾ ಅವರು ಆಕ್ಟ್ ಮಾಡಿ, ಚಂದ್ರಹಾಸ ಆಲ್ವಾ ಅವರು ಡೈರೆಕ್ಟ್ ಮಾಡಿರೋ ಸಿಂಗಾರಿ ಬಂಗಾರಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ಸಿಂಗಾರಿ ಬಂಗಾರಿ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ಕಾಶಿನಾಥ್ ಅವರು ಮತ್ತು ಸಾಗರಿಕಾ ಅವರು ಆಕ್ಟ್ ಮಾಡಿ, ಮಲ್ಲೇಶ್ ಅವರು ಡೈರೆಕ್ಟ್ ಮಾಡಿರೋ ಪ್ರೇಯಸಿ ಪ್ರೀತಿಸು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಪ್ರೇಯಸಿ ಪ್ರೀತಿಸು ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ಕಾಶಿನಾಥ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರೋ ಮನ್ಮಥ ರಾಜ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಮನ್ಮಥ ರಾಜ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಕಾಶಿನಾಥ್ ಅವರು ಮತ್ತು ಶ್ರೀಧರ್ ಅವರು ಆಕ್ಟ್ ಮಾಡಿ, ಸುಬ್ರಹ್ಮಣ್ಯಂ ಅವರು ಡೈರೆಕ್ಟ್ ಮಾಡಿರೋ ಲವ್ ಮಾಡಿ ನೋಡು ಅನ್ನೋ ಸಿನಿಮಾ. ಈ ಸಿನಿಮಾ 1981 ನಲ್ಲಿ ಭಾಗ್ಯರಾಜ್ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ಅಂದ 7 ನಾಟ್ಕಲ್ ಅನ್ನೋ ಬ್ಲಾಕ್ ಬಾಸ್ಟರ್ ಸಿನಿಮಾದ ರೀಮೇಕ್ ಲವ್ ಮಾಡಿ ನೋಡು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಲವ್ ಮಾಡಿ ನೋಡು ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಕಾಶಿನಾಥ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ಉಮೇಶ್ ಮತ್ತು ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿರೋ ಅವನೇ ನನ್ ಗಂಡ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 30 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 42 ಡೇಸ್ ಕ್ರಾಸ್ ಮಾಡುತ್ತೆ. ಅವನೇ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ಕಾಶಿನಾಥ್ ಅವರು ಮತ್ತು ಅಂಜಲಿ ಅವರು ಆಕ್ಟ್ ಮಾಡಿ, ಕಾಶಿನಾಥ್ ಅವರು ಡೈರೆಕ್ಟ್ ಮಾಡಿರೋ
ಅನಂತನ ಅವತಾರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 70 ಡೇಸ್ ಕ್ರಾಸ್ ಮಾಡುತ್ತೆ. ಅನಂತನ ಅವತಾರ ಆ ವರ್ಷದಲ್ಲಿ ಅಬೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಅನಂತನಾಗ್ ಅವರು ಮತ್ತು ಮಹಾಲಕ್ಷ್ಮಿ ಅವರು ಆಕ್ಟ್ ಮಾಡಿ, ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ, ಶೋಭಾ ಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಹೆಂಡತಿಗೆ ಹೇಳ್ಬೇಡಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಹೆಂಡತಿಗೆ ಹೇಳ್ಬೇಡಿ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಅನಂತನಾಗ್ ಅವರು ಮತ್ತು ಖುಷ್ಬು ಅವರು ಆಕ್ಟ್ ಮಾಡಿ, ದೊರೆರಾಜ್ ಭಗವಾನ್ ಅವರು ಡೈರೆಕ್ಟ್ ಮಾಡಿ, GR ಕೃಷ್ಣನ್ ಅವರು ಡೈರೆಕ್ಟ್ ಮಾಡಿರೋ ಗಗನ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಗಗನ ಆ ವರ್ಷದಲ್ಲಿ ಆವರೇಜ್ ರಿಸಲ್ಟ್ಸ್ ಇರುತ್ತೆ. 1989 ಅಲ್ಲಿ ಟೈಗರ್ ಪ್ರಭಾಕರ್ ಅವರದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, BS ರಂಗ ಅವರು ಡೈರೆಕ್ಟ್ ಮಾಡಿರೋ ಬಂಗಾರದ ಬದುಕು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಬಂಗಾರದ ಬದುಕು ಆ ವರ್ಷದಲ್ಲಿ ಬಿಲೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಸುಜಾತಾ ಅವರು ಆಕ್ಟ್ ಮಾಡಿ, ಟೈಗರ್ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿರೋ ಬಿಡಿಸದ ಬಂದ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಬಿಡಿಸದ ಬಂದ ಆ ವರ್ಷದಲ್ಲಿ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಜಯಂತಿ ಅವರು ಆಕ್ಟ್ ಮಾಡಿ, ಜಯಂತಿ ಅವರು ಡೈರೆಕ್ಟ್ ಮಾಡಿ, P ರಾಜಶೇಖರ್ ಅವರು ಪ್ರೊಡ್ಯೂಸ್ ಮಾಡಿರೋ ಏನ್ ಸ್ವಾಮಿ ಅಳಿ ಅಂದ್ರೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಏನ್ ಸ್ವಾಮಿ ಅಳಿ ಅಂದ್ರೆ ಆ ವರ್ಷದಲ್ಲಿ ಅಬೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ಶಿವಚಂದ್ರನ್ ಅವರು ಡೈರೆಕ್ಟ್ ಮಾಡಿರೋ ಹೊಸ ಕಾವ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಹೊಸ ಕಾವ್ಯ ಆ ವರ್ಷದಲ್ಲಿ ಬಿಲೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಭಾರತಿ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರೋ ಮುತ್ತಿನಂತ ಮನುಷ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 62 ಡೇಸ್ ಕ್ರಾಸ್ ಮಾಡುತ್ತೆ. ಮುತ್ತಿನಂತ ಮನುಷ್ಯ ಆ ವರ್ಷದಲ್ಲಿ ಅಬೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ನಳಿನಿ ಅವರು ಆಕ್ಟ್ ಮಾಡಿ, ತ್ಯಾಗರಾಜನ್ ಅವರು ಡೈರೆಕ್ಟ್ ಮಾಡಿರೋ ನಮ್ಮ ಭೂಮಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ನಮ್ಮ ಭೂಮಿ ಆ ವರ್ಷದಲ್ಲಿ ಬಿಲೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಟೈಗರ್ ಪ್ರಭಾಕರ್ ಅವರು ಮತ್ತು ಮುರಳಿ ಅವರು ಆಕ್ಟ್ ಮಾಡಿ, AT ರಘು ಅವರು ಡೈರೆಕ್ಟ್ ಮಾಡಿರೋ ಪದ್ಮ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ಪದ್ಮಯೋ ಆ ವರ್ಷದಲ್ಲಿ ಬಿಲೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. 1989 ಅಲ್ಲಿ ಕರೆ ಟೇಕಿಂಗ್ ಶಂಕರ್ ನಾಗ್ ಅವರದು 6 ಸಿನಿಮಾಗಳು ರಿಲೀಸ್ ಆಗುತ್ತೆ. ಶಂಕರ್ ನಾಗ್ ಅವರು ಮತ್ತು ದೇವರಾಜ್ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ತರ್ಕ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ತರ್ಕ ಆ ವರ್ಷದಲ್ಲಿ ಸೂಪರ್ ಹಿಟ್ ರಿಸಲ್ಟ್ಸ್ ಇರುತ್ತೆ. ಶಂಕರ್ ನಾಗ್ ಅವರು ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿರೋ ರಾಜಸಿಂಹ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ರಾಜಸಿಂಹ ಆ ವರ್ಷದಲ್ಲಿ ಬಿಲೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಶಂಕರ್ ನಾಗ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರೋ ನರಸಿಂಹ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ನರಸಿಂಹ ಆ ವರ್ಷದಲ್ಲಿ ಬಿಲೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಶಂಕರ್ ನಾಗ್ ಅವರು ಮತ್ತು ಅಂಜಲಿ ಅವರು ಆಕ್ಟ್ ಮಾಡಿ, MD ಕೌಶಿಕ್ ಅವರು ಡೈರೆಕ್ಟ್ ಮಾಡಿರೋ ಮಹಾಯುದ್ಧ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 38 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 46 ಡೇಸ್ ಕ್ರಾಸ್ ಮಾಡುತ್ತೆ. ಮಹಾಯುದ್ಧ ಆ ವರ್ಷದಲ್ಲಿ ಬಿಲೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಕರೆ ಟೇಕಿಂಗ್ ಶಂಕರ್ ನಾಗ್ ಅವರು ಮತ್ತು ರೆಬಲ್ ಸ್ಟಾರ್ ಅಂಬರೀಶ್ ಅವರು ಆಕ್ಟ್ ಮಾಡಿ, ಮುದ್ದು ರಾಜ್ ಅವರು ಡೈರೆಕ್ಟ್ ಮಾಡಿರೋ ಜಯಬೇರಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಜಯಬೇರಿ ಆ ವರ್ಷದಲ್ಲಿ ಅಬೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ಶ್ರೀನಾಥ್ ಅವರು ಮತ್ತು ರಮೇಶ್ ಅರವಿಂದ್ ಅವರು ಆಕ್ಟ್ ಮಾಡಿ, ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ, ಚಂದುಲಾಲ್ ಜೈನ್ ಅವರು ಪ್ರೊಡ್ಯೂಸ್ ಮಾಡಿರೋ ಇದು ಸಾಧ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 62 ಡೇಸ್ ಕ್ರಾಸ್ ಮಾಡುತ್ತೆ. ಇದು ಸಾಧ್ಯ ಆ ವರ್ಷದಲ್ಲಿ ಅಬೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಶಂಕರ್ ನಾಗ್ ಅವರು ಮತ್ತು ಸುಮನ್ ರಂಗನಾಥ್ ಅವರು ಆಕ್ಟ್ ಮಾಡಿ, P ನಂಜುಂಡಪ್ಪ ಅವರು ಡೈರೆಕ್ಟ್ ಮಾಡಿ, ಕೃಷ್ಣರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ CBI ಶಂಕರ್ ಅನ್ನೋ ಸಿನಿಮಾ.
ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. CBI ಶಂಕರ್ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಇರುತ್ತೆ. 1989 ಅಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು 2 ಸಿನಿಮಾ ರಿಲೀಸ್ ಆಗುತ್ತೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತು ಮಾಲಾಶ್ರೀ ಅವರು ಆಕ್ಟ್ ಮಾಡಿ, MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ನಂಜುಂಡಿ ಕಲ್ಯಾಣ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಬ್ಯಾಂಗ್ಳೂರ್ ಥಿಯೇಟರ್ ಅಲ್ಲಿ 630 ದಿನ ಕಂಪ್ಲೀಟ್ ಮಾಡುತ್ತೆ. ನಂಜುಂಡಿ ಕಲ್ಯಾಣ ಆ ವರ್ಷದಲ್ಲಿ ಇಂಡಸ್ಟ್ರಿ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತು ಮಾಲಾಶ್ರೀ ಅವರು ಆಕ್ಟ್ ಮಾಡಿ, MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಗಜಪತಿ ಗರ್ಭಭಂಗ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಬ್ಯಾಂಗ್ಳೂರ್ ಥಿಯೇಟರ್ ಅಲ್ಲಿ 365 ದಿನ ಕಂಪ್ಲೀಟ್ ಮಾಡುತ್ತೆ. ಗಜಪತಿ ಗರ್ಭಭಂಗ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಇರುತ್ತೆ. ಅದು ಮಾತ್ರ ಅಲ್ಲ, ಒಂದೇ ವರ್ಷದಲ್ಲಿ 2 ಸಿನಿಮಾ 1 ವರ್ಷ ಕಂಪ್ಲೀಟ್ ಮಾಡಿರೋ ಹೀರೋ ಅಂತ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಕ್ರೆಡಿಟ್ ಸಿಗುತ್ತೆ. 1989 ಅಲ್ಲಿ ರವಿಚಂದ್ರನ್ ಸರ್ ಅವ್ರದ್ದು 4 ಸಿನಿಮಾ ರಿಲೀಸ್ ಆಗುತ್ತೆ. ರವಿಚಂದ್ರನ್ ಸರ್ ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಸರ್ ಡೈರೆಕ್ಟ್ ಮಾಡಿ, ಬಿ ಅನುರಾಧಾ ಸಿಂಗ್, ಆರ್ ದುಷ್ಯಂತ್ ಸಿಂಗ್, ಆರ್ ಅಮೃತ್ ಸಿಂಗ್ ಪ್ರೊಡ್ಯೂಸ್ ಮಾಡಿರೋ ಯುಗ ಪುರುಷ ಅನ್ನೋ ಒಂದು ಸಿನಿಮಾ. ಯುಗ ಪುರುಷ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಯುಗ ಪುರುಷ ಆ ವರ್ಷದಲ್ಲಿ ಮ್ಯೂಸಿಕಲ್ ಬ್ಲಾಕ್ ಬಾಸ್ಟರ್ ಅನ್ನೋ ಒಂದು ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಸರ್ ಆಕ್ಟ್ ಮಾಡಿ, SS ರವಿಚಂದ್ರ ಅವರು ಡೈರೆಕ್ಟ್ ಮಾಡಿ, ಕೆ ಜಾನಕಿರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಪೋಲಿ ಹುಡುಗ ಅನ್ನೋ ಒಂದು ಸಿನಿಮಾ. ಪೋಲಿ ಹುಡುಗ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಸಕ್ಸಸ್ ಆಗಿರಲ್ಲ. ಆ ವರ್ಷದಲ್ಲಿ ಪೋಲಿ ಹುಡುಗ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಸರ್ ಆಕ್ಟ್ ಮಾಡಿ, KV ರಾಜು ಅವರು ಡೈರೆಕ್ಟ್ ಮಾಡಿ, C ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಯುದ್ಧ ಕಾಂಡ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಅಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆ ವರ್ಷದಲ್ಲಿ ಒನ್ ಆಫ್ ದಿ ಟಾಪ್ ಕಲೆಕ್ಷನ್ ಅಲ್ಲಿ ಯುದ್ಧ ಕಾಂಡ ಸಿನಿಮಾನು ಸೇರುತ್ತೆ. ಅಂದ್ರೆ ಆ ವರ್ಷದಲ್ಲಿ ಟಾಪ್ ಕಲೆಕ್ಷನ್ ಅಂದ್ರೆ ನಂಜುಂಡಿ ಕಲ್ಯಾಣ ಮತ್ತು ಇಂದ್ರಜಿತ್ ಅನ್ನೋ ಒಂದು ಸಿನಿಮಾ. ಈ ಲಿಸ್ಟ್ ಅಲ್ಲಿ ಯುದ್ಧ ಕಾಂಡ ಸಿನಿಮಾನು ಸೇರುತ್ತೆ. ಯುದ್ಧ ಕಾಂಡ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಸರ್ ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿರೋ ಕಿಂದರ ಜೋಗಿ ಅನ್ನೋ ಸಿನಿಮಾ. ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇತ್ತು. ಕಾರಣ 1987 ಪ್ರೇಮಲೋಕ ಸಿನಿಮಾ ನಂತರ 1989 ಅಲ್ಲಿ ಜೂವಿ ಚಾವ್ಲಾ ಅವರು ರವಿಚಂದ್ರನ್ ಸರ್ ಜೊತೆ ಮಾಡಿರೋ ಸಿನಿಮಾ. ಆ ಕಾಂಬಿನೇಷನ್ ಅಲ್ಲಿ 2ನೇ ಸಿನಿಮಾ. ಆಡಿಯನ್ಸ್ ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಈ ಸಿನಿಮಾ ಮೇಲೆ, ಆದ್ರೆ ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡದೆ ಸುಮಾರು ಆಡಿಯನ್ಸ್ ಗೆ ಡಿಸಪಾಯಿಂಟ್ ಕೊಟ್ಟ ಸಿನಿಮಾ ಕಿಂದರ ಜೋಗಿ ಅನ್ನೋ ಒಂದು ಸಿನಿಮಾ. ಕಿಂದರ ಜೋಗಿ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1989 ಅಲ್ಲಿ ಶಿವರಾಜ್ ಕುಮಾರ್ ಸರ್ ಅವರದು 2 ಸಿನಿಮಾ ರಿಲೀಸ್ ಆಗುತ್ತೆ. ಶಿವರಾಜ್ ಕುಮಾರ್ ಸರ್ ಆಕ್ಟ್ ಮಾಡಿ, MS ರಾಜಶೇಖರ್ ಡೈರೆಕ್ಟ್ ಮಾಡಿ, SA ಗೋವಿಂದರಾಜ್ ಪ್ರೊಡ್ಯೂಸ್ ಮಾಡಿರೋ ಅದೇ ರಾಗ ಅದೇ ಹಾಡು ಅನ್ನೋ ಒಂದು ಸಿನಿಮಾ. ಫಸ್ಟ್ ಟೈಮ್ ಶಿವರಾಜ್ ಕುಮಾರ್ ಸರ್ ಅವರು ಈ ತರ ಒಂದು ಸಿನಿಮಾನಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಈಗಿನ ಕಾಲಕ್ಕೆ ಬರ್ತಾ ಇರೋ ಹಾರರ್ ಸಿನಿಮಾಗಿಂತ ಅದೇ ರಾಗ ಅದೇ ಹಾಡು ಸಿನಿಮಾ 100 ಟೈಮ್ಸ್ ಬೆಟರ್ ಆಗಿರುತ್ತೆ. ಹಾಡುಗಳೆಲ್ಲ ಸೂಪರ್ ಹಿಟ್ ಆಗಿರುತ್ತೆ, ಆದ್ರೆ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಸಕ್ಸಸ್ ಆಗಿರಲ್ಲ ಆ ಸಿನಿಮಾ. ಅದೇ ರಾಗ ಅದೇ ಹಾಡು ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಶಿವರಾಜ್ ಕುಮಾರ್ ಸರ್ ಆಕ್ಟ್ ಮಾಡಿ, ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ, ರಾಘವೇಂದ್ರ ರಾಜ್ಕುಮಾರ್ ಸರ್ ಪ್ರೊಡ್ಯೂಸ್ ಮಾಡಿರೋ ಇನ್ಸ್ಪೆಕ್ಟರ್ ವಿಕ್ರಮ್ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಅಷ್ಟೊಂದು ಸೌಂಡ್ ಮಾಡಿಲ್ಲ. ಕಾರಣ ಆಗಿನ ಕಾಲಕ್ಕೆ ಪೊಲೀಸ್ ಆಫೀಸರ್ ಅಂದ್ರೆ ಒಂಥರ ಖಡಕ್ ಆಗಿ ಸ್ಟ್ರಿಕ್ಟ್ ಆಫೀಸರ್ ಈ ತರನೇ ನಾವು ನೋಡ್ತಾ ಇದ್ವಿ. ಫಸ್ಟ್ ಟೈಮ್ ಪೊಲೀಸ್ ಆಫೀಸರ್ ನ ಕಾಮಿಡಿ ಕ್ಯಾರೆಕ್ಟರ್ ಅಲ್ಲಿ ನೋಡಿದ್ದು ಈ ಸಿನಿಮಾದ ಮೂಲಕನೇ. ಗಬ್ಬರ್ ಸಿಂಗ್ ಫಿಲಂ ಅಲ್ಲಿ ಪವನ್ ಕಲ್ಯಾಣ್ ಅವರು ಯಾವ ತರ ಮಾಡಿದಾರೋ ಅದನ್ನ ಶಿವರಾಜ್ ಕುಮಾರ್ ಸರ್ 1989 ಅಲ್ಲೇ ಮಾಡ್ಬಿಟ್ಟಿರ್ತಾರ. ಓಪನಿಂಗ್ ಟೈಮ್ ಅಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಅಷ್ಟೊಂದು ಸೌಂಡ್ ಮಾಡಿಲ್ಲ, ಆದ್ರೆ 4ನೇ ವಾರದಲ್ಲಿ ಆ ಸಿನಿಮಾ ಪಿಕಪ್ ಆಗಿ ಹತ್ತತ್ರ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ಸ್ಪೆಕ್ಟರ್ ವಿಕ್ರಮ್ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1989 ಅಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರದು 9 ಸಿನಿಮಾಗಳು ರಿಲೀಸ್ ಆಗುತ್ತೆ. ಅಂಬರೀಶ್ ಅವರು, ಸುಮಲತಾ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ರಾಜ್ ಕಿಶೋರ್ ಅವರು ಡೈರೆಕ್ಟ್ ಮಾಡಿರೋ ರಾಜ ಯುವರಾಜ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 48 ಡೇಸ್ ಕ್ರಾಸ್ ಮಾಡುತ್ತೆ. ರಾಜ ಯುವರಾಜ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ಅಂಬರೀಶ್ ಅವರು, ಟೈಗರ್ ಪ್ರಭಾಕರ್ ಅವರು ಮತ್ತು ಖುಷ್ಬು ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಹಲಗೂರು ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಂಟಿ ಸಲಗ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 70 ಡೇಸ್ ಕ್ರಾಸ್ ಮಾಡುತ್ತೆ. ಒಂಟಿ ಸಲಗ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಇರುತ್ತೆ. ಅಂಬರೀಶ್ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ,
ಎ.ಟಿ. ರಘು ಅವರು ಡೈರೆಕ್ಟ್ ಮಾಡಿರೋ ನ್ಯಾಯಕ್ಕಾಗಿ ನಾನು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ನ್ಯಾಯಕ್ಕಾಗಿ ನಾನು ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟಲ್ಲಿ ಸೇರುತ್ತೆ. ಅಂಬರೀಶ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ ಬಿ ಸುಬ್ಬರಾವ್ ಅವರು ಡೈರೆಕ್ಟ್ ಮಾಡಿರೋ ಜಾಕಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಜಾಕಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟಲ್ಲಿ ಸೇರುತ್ತೆ. ಅಂಬರೀಶ್ ಅವರು ಮತ್ತು ರಜನಿ ಅವರು ಆಕ್ಟ್ ಮಾಡಿ ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಜೈ ಕರ್ನಾಟಕ ಅನ್ನೋ ಸಿನಿಮಾ. ಈ ಸಿನಿಮಾ 1987 ಅಲ್ಲಿ ಅನಿಲ್ ಕಪೂರ್ ಅವರು ಮತ್ತು ಶ್ರೀದೇವಿ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಮಿಸ್ಟರ್ ಇಂಡಿಯಾ ಅನ್ನೋ ಸಿನಿಮಾದ ರೀಮೇಕ್ ಜೈ ಕರ್ನಾಟಕ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ಜೈ ಕರ್ನಾಟಕ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟಲ್ಲಿ ಸೇರುತ್ತೆ. ಅಂಬರೀಶ್ ಅವರು, ದೇವರಾಜ್ ಅವರು ಮತ್ತು ದೀಪಿಕಾ ಚಿಕ್ಕಹಳ್ಳಿ ಅವರು ಆಕ್ಟ್ ಮಾಡಿ ಕೆ.ವಿ. ರಾಜು ಅವರು ಡೈರೆಕ್ಟ್ ಮಾಡಿ ಸುಧೀರ್ ಕಾಮತ್ ಅವರು ಪ್ರೊಡ್ಯೂಸ್ ಮಾಡಿರೋ ಇಂದ್ರಜಿತ್ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಅಂಬರೀಶ್ ಅವ್ರ ಕೆರಿಯರ್ ಅಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಕಲೆಕ್ಟ್ ಮಾಡಿರೋ ಸಿನಿಮಾ ಅಂದ್ರೆ ಅದು ಇಂದ್ರಜಿತ್ ಸಿನಿಮಾನೇ. ಅದು ಮಾತ್ರ ಅಲ್ಲ, 1989 ಅಲ್ಲಿ ಹೈಯೆಸ್ಟ್ ಕಲೆಕ್ಟ್ ಮಾಡಿರೋ ಸಿನಿಮಾ ಅಂದ್ರೆ 3 ಸಿನಿಮಾಗಳು. ಒಂದು ನಂಜುಂಡಿ ಕಲ್ಯಾಣ, ಇನ್ನೊಂದು ಇಂದ್ರಜಿತ್, ಇನ್ನೊಂದು ಯುದ್ಧಕಾಂಡ ಸಿನಿಮಾ. ಇಂದ್ರಜಿತ್ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರುತ್ತೆ. ಅಂಬರೀಶ್ ಅವರು ಮತ್ತು ಅಂಬಿಕಾ ಅವರು ಆಕ್ಟ್ ಮಾಡಿ ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ ಸಂತೋಷ್ ಸಿಂಧಿ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಹಾಂಗ್ಕಾಂಗ್ ನಲ್ಲಿ ಏಜೆಂಟ್ ಅಮರ್ ಅನ್ನೋ ಸಿನಿಮಾ. ಈ ಸಿನಿಮಾ ಅಂಬರೀಶ್ ಅವರು ಆಕ್ಟ್ ಮಾಡಿರೋ 100ನೇ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಹಾಂಗ್ಕಾಂಗ್ ನಲ್ಲಿ ಏಜೆಂಟ್ ಅಮರ್ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅಂಬರೀಶ್ ಅವರು ಮತ್ತು ಶಂಕರ್ ನಾಗ್ ಅವರು ಆಕ್ಟ್ ಮಾಡಿ ಶ್ರೀನಿವಾಸ್ ಅವರು ಡೈರೆಕ್ಟ್ ಮಾಡಿರೋ ಅಂತಿಂತ ಗಂಡು ನಾನಲ್ಲ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ಅಂತಿಂತ ಗಂಡು ನಾನಲ್ಲ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಸೇರುತ್ತೆ. 1989 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದು 5 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ದಾದಾ ಮತ್ತು ಖುಷ್ಬು ಅವರು ಆಕ್ಟ್ ಮಾಡಿ KSR ದಾಸ್ ಅವರು ಡೈರೆಕ್ಟ್ ಮಾಡಿ ಕೆ ಸುಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ರುದ್ರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 70 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾನ ತೆಲುಗುಗೆ ರೀಮೇಕ್ ಮಾಡ್ತಾರೆ ಇನ್ಸ್ಪೆಕ್ಟರ್ ರುದ್ರ ಅನ್ನೋ ಹೆಸರಲ್ಲಿ. ರುದ್ರ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಮಂಜುಳಾ ಶರ್ಮಾ ಅವರು ಆಕ್ಟ್ ಮಾಡಿ KSR ದಾಸ್ ಅವರು ಡೈರೆಕ್ಟ್ ಮಾಡಿ ವಿಜಯ ಶಂಕರ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಂದಾಗಿ ಬಾಲು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 65 ಡೇಸ್ ಕ್ರಾಸ್ ಮಾಡುತ್ತೆ. ಒಂದಾಗಿ ಬಾಲು ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಖುಷ್ಬು ಮತ್ತು ಭವ್ಯ ಅವರು ಆಕ್ಟ್ ಮಾಡಿ HR ಭಾರ್ಗವ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಹೃದಯ ಗೀತೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ಹೃದಯ ಗೀತೆ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಸುಮನ್ ರಂಗನಾಥ್ ಅವರು ಆಕ್ಟ್ ಮಾಡಿ ಪನಿ ರಾಮಚಂದ್ರ ಅವರು ಡೈರೆಕ್ಟ್ ಮಾಡಿ ವಿಜಯ ಶಂಕರ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ಡಾಕ್ಟರ್ ಕೃಷ್ಣ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 85 ಡೇಸ್ ಕ್ರಾಸ್ ಮಾಡುತ್ತೆ. ಡಾಕ್ಟರ್ ಕೃಷ್ಣ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ರೂಪಿನಿ ಅವರು ಆಕ್ಟ್ ಮಾಡಿ ವಿಜಯ್ ಅವರು ಡೈರೆಕ್ಟ್ ಮಾಡಿ ಬಿ ನಾಗಿರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ ದೇವ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾನ ತಮಿಳ್ಗೆ ರೀಮೇಕ್ ಮಾಡ್ತಾರೆ, ಹಿಂದಿಗೆ ರೀಮೇಕ್ ಮಾಡ್ತಾರೆ, ತೆಲುಗುಗೆ ರೀಮೇಕ್ ಮಾಡ್ತಾರೆ. ತಮಿಳ್ ಮತ್ತು ಹಿಂದಿನಲ್ಲಿ ರಜನಿಕಾಂತ್ ಅವರು ಆಕ್ಟ್ ಮಾಡಿರ್ತಾರೆ, ತೆಲುಗುನಲ್ಲಿ ಮೋಹನ್ ಬಾಬು ಅವರು ಆಕ್ಟ್ ಮಾಡಿರ್ತಾರೆ. ದೇವ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1989 ಅಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರದು ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ವನಿತಾ ವಿಶ್ವನಾಥ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಮತ್ತು ಮಹಾಲಕ್ಷ್ಮಿ ಅವರು ಆಕ್ಟ್ ಮಾಡಿ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಪರಶುರಾಮ್ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಪರಶುರಾಮ್ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.